ಇಂದಿನ ವಿಡಿಯೋದೊಳಗಡೆ ನಾನು 2 ವಿಚಾರದ ಬಗ್ಗೆ ತಿಳಿಸ್ಕೊಡ್ತೇನೆ. ಅದೇನೇನು ಅಂತ ಅಂದರೆ 3-4 ತಿಂಗಳಿಂದ ಕೂಡ ಅಕ್ಕಿ ಹಣ ಅನ್ನುವಂಥದ್ದು ಇನ್ನೂ ಪೆಂಡಿಂಗಲ್ಲೇ ಇದೆ, ಯಾರಿಗೂ ಕೂಡ ಜಮಾ ಆಗಿಲ್ಲ. ಆದರೆ ಅದೆಲ್ಲ ಕೂಡ ಜಮಾ ಆಗುತ್ತೆ ಅಂತ ನ್ಯೂಸ್ ಬರ್ತಿರೋ ಅಂಥದ್ದು. ಹಾಗಾದರೆ ಎಷ್ಟು ನಿಜ, ಎಷ್ಟು ತಿಂಗಳ ಅಕ್ಕಿ ಹಣ ಅನ್ನುವಂಥದ್ದು ಜಮಾ ಆಗುತ್ತೆ, ಯಾವಾಗ ಆಗುತ್ತೆ, ಯಾವ ಜಿಲ್ಲೆಯವರಿಗೆ ಜಮಾ ಆಗುತ್ತೆ ಅದು ಕೂಡ ತಿಳಿಸ್ಕೊಡ್ತೇನೆ. ಮತ್ತು ಇನ್ನೊಂದು ವಿಚಾರ ಏನು ಅಂತ ಅಂದರೆ PM ಕಿಸಾನ್ ಯೋಜನೆಯ ಅಡಿಯಲ್ಲಿ ರೈತರು 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರು. ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅದು ಫೆಬ್ರವರಿಯಲ್ಲೇ ಬರುತ್ತೆ ಅಂತ. ಆದರೆ ಡೇಟ್ ಕೂಡ ರಿವೀಲ್ ಮಾಡ್ತೀನಿ, ಫಿಕ್ಸ್ ಆಗಿರೋ ಅಂಥದ್ದು. ಸೊ ಅದನ್ನು ಕೂಡ ಹೇಳ್ತೇನೆ. ಸೊ ಎಲ್ಲರೂ ಕೂಡ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ವಿಷಯಕ್ಕೆ ಬರೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ನಾನು ವಿಷಯಕ್ಕೆ ಬಂದುಬಿಡ್ತೇನೆ. PM ಕಿಸಾನ್ ಯೋಜನೆಯ ಅಡಿಯಲ್ಲಿ ರೈತರೆಲ್ಲ ಕೂಡ 18ನೇ ಕಂತಿನ ಹಣ ಅನ್ನುವಂಥದ್ದು ಪಡ್ಕೊಂಡಿದ್ದಾರೆ. 18ನೇ ಕಂತಿನ ಹಣದವರೆಗೂ ಕೂಡ ಪಡ್ಕೊಂಡಿರೋ ಅಂಥದ್ದು. ಇನ್ನು 19ನೇ ಕಂತಿನ ಹಣ ಮಾತ್ರ ನೆಕ್ಸ್ಟ್ ಬರುತ್ತೆ. ಯಾವಾಗ ಅಂತಂದರೆ ಫೆಬ್ರವರಿಯಲ್ಲಿ ಬರುತ್ತೆ ಅಂತ ಗೊತ್ತು. ಯಾಕೆ ಅಂತಂದರೆ 4 ತಿಂಗಳಿಗೊಮ್ಮೆ ಹಣ ಬರೋ ಅಂಥದ್ದು ಆಗಿರೋದ್ರಿಂದ ಫೆಬ್ರವರಿಯಲ್ಲಿ ಬರುತ್ತೆ. ಆ ಫೆಬ್ರವರಿ 24ನೇ ತಾರೀಕಿನಿಂದ ಎಲ್ಲ ರೈತರಿಗೂ ಕೂಡ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ರೈತರಿಗೆಲ್ಲ ಕೂಡ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಮಾಡಿ. ಇನ್ನು ಅನ್ನಭಾಗ್ಯದ ಅಕ್ಕಿ ವಿಚಾರಕ್ಕೆ ಬರೋದಾದರೆ, ಅಂದರೆ ಅಕ್ಕಿ ಹಣ ಏನಿದೆ ಅಲ್ವಾ, ಅದು ಪೆಂಡಿಂಗಲ್ಲಿ ಇರೋ ಅಂಥದ್ದು. ಕೆಲವೊಂದು ಮಾಧ್ಯಮಗಳಲ್ಲಿ ಆಗಿರಬಹುದು ಮತ್ತು ಯೂಟ್ಯೂಬ್ ಚಾನೆಲ್ಗಳಾಗಿರಬಹುದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಏನು ಪೆಂಡಿಂಗಲ್ಲಿ ಇದೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಎಲ್ಲ ಕೂಡ ಒಂದೇ ಸಲ ಬಿಡುಗಡೆಯಾಗುತ್ತೆ ಹಾಗೆ ಹೀಗೆ ಅಂತ ತೋರಿಸ್ತಾ ಇರೋವಂಥದ್ದು. ಆದರೆ ಬಿಡುಗಡೆ ಆಗ್ತಾ ಇರೋವಂಥದ್ದು, ಜಮಾ ಆಗ್ತಾ ಇರೋವಂಥದ್ದು ಇವಾಗ ಸದ್ಯಕ್ಕೆ ಕೇವಲ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯದ ಅಕ್ಕಿ ಹಣ ಮಾತ್ರ. ಇನ್ನು ಅಕ್ಟೋಬರ್ ಆಗಿರಲಿ, ನವೆಂಬರ್, ಡಿಸೆಂಬರ್, ಜನವರಿ ಯಾವುದೂ ಕೂಡ ಇನ್ನೂ ಬಿಡುಗಡೆನೇ ಆಗಿಲ್ಲ. ಜಮಾ ಆಗೋದಿರಲಿ, ಬಿಡುಗಡೆ ಕೂಡ ಆಗಿಲ್ಲ. ಆದರೆ ಅವರು ನೋಡಿಸ್ತಿರೋವಂಥದ್ದು ಆಗಿದೆ ಅನ್ನೋ ರೀತಿಯಾಗಿ ತೋರಿಸ್ತಾ ಇದ್ದಾರೆ. ಯಾರಿಗೆ ಮತ್ತು ಆಗಸ್ಟ್ದು ಬಂದಿರೋದಿಲ್ಲ ಅಲ್ವಾ, ಅವರಿಗೆ ಮಾತ್ರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಅನ್ನೋವಂಥದ್ದು ಬರ್ತಾ ಇರೋ ಅಂಥದ್ದು. ಇನ್ನು ಸೆಪ್ಟೆಂಬರ್ದು 70% ಫಲಾನುಭವಿಗಳಿಗೆ ಆಲ್ರೆಡಿ ಬಂದ್ಬಿಟ್ಟಿದೆ. ಇನ್ನೆಲ್ಲೋ ಒಂದು 30% ಫಲಾನುಭವಿಗಳಿಗೆ ಮಾತ್ರ ಅಕ್ಕಿ ಹಣ ಅನ್ನುವಂಥದ್ದು ಬರಬೇಕಾಗಿದೆ. ಆದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಈ ಒಂದು ಅನ್ನಭಾಗ್ಯದ ಅಂದರೆ ಕಂತಿನ ಹಣ ಬರೋ ಅಂಥದ್ದು ಯಾವಾಗ ಅಂತ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆದರೆ ಫೆಬ್ರವರಿ ತಿಂಗಳಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅದರಲ್ಲಿ ಚರ್ಚೆಯನ್ನು ಮಾಡ್ತಾರೆ ಅಂತ ಅಂದ್ಕೊಳ್ತೀವಿ. ಯಾಕೆ ಅಂತ ಅಂದರೆ ಅಕ್ಕಿ ಹಣವನ್ನೇ ಕೊಡಬೇಕಾ ಅಥವಾ 10 kg ಪೂರ್ತಿ ಅಕ್ಕಿಯನ್ನೇ ಕೊಡೋದಾ, ಅದ್ರ ಬಗ್ಗೆ ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದು ನಂತರ ಈ ಎಲ್ಲ ಕಂತಿನ ಹಣ ಪೆಂಡಿಂಗಲ್ಲಿ ಇರುವಂತಹ ಹಣ ಅನ್ನುವಂಥದ್ದನ್ನು ಜಮಾ ಮಾಡುವಂತಹ ಸಾಧ್ಯತೆಗಳು ತುಂಬಾ ಇದ್ದಾವೆ. ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿ ಅನ್ನಿಸ್ತು ಅಂತ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ನನ್ನ ಈ ಒಂದು ವಿಡಿಯೋ ನೋಡಿದ್ದಕ್ಕೆ.